ಹಸಿದವರಿಗೆ ಅನ್ನ ಬೇಕು, ಕಟಕನಿಗೆ ಕುರಿಯ ಕತ್ತು ಬೇಕು, ಹಣದಾಸ ಇದ್ದವರಿಗೆ ನಂಬಿ ಬಂದವನ ಕುತ್ತಿಗೆ ಬೇಕು. ಅದಕ್ಕಾಗಿ ಮೀನಾಕ್ಷಿಯನ್ನು ಮೋಹಿಸಿ ಹೊತ್ತಿಸಿ ಅವಳಲ್ಲಿರುವ ಹಣವನ್ನು ದೋಚಿಕೊಂಡು ಈ ಮಹೇಂದ್ರ ಮಹಾರಾಜನಗಳು ಬಹು ದೂರ ಹೊರಟು ಹೋಗುವನು. ಅದಕ್ಕೆ ನೌಕರಿಂದ ಡಿಸ್ಮಿಸ್ ಆದ ಮೀನಾಕ್ಷಿ ಗಂಡನಿಗೆ ಡೈವರ್ಸ್ ಕೊಟ್ಟಳು. ಈಗ ಮೀನಾಕ್ಷಿಗೆ ಬೇಕಾಗಿರುವುದು ಈ ಮಹೇಂದ್ರ, ಆದರೆ ಈ ಮಹೇಂದ್ರನಿಗೆ ಬೇಕಾಗಿರುವುದು ಅಮೇರಿಕಾ. ಹಲೋ ಮಿಸ್ಟರ್ ಮಹೇಂದ್ರ, ಎಲ್ಲಿಗೆ ಹೋಗ್ತಾ ಇದೀಯಾ? ಅಮೆರಿಕಾಕ್ಕೋ ಅಥವಾ ಸುಡುಗಾಡಕ್ಕೋ? ಓಯ್, ಅವಸರ ಮಾಡಿದ್ರೆ ನೀ ನನ್ನ ಗೊಂಡು ನಿನ್ ಎದೆ ಪ್ರವೇಶಿಸುತ್ತೆ. ಜಾಸ್ತಿ ಮಾತಾಡಬೇಡ, ಆವಾಜ್ नीचे कुत्ते तो जिस स्कूल में पढ़ता है उस स्कूल का हेडमास्टर नहीं मैं हूँ. ಜಾಸ್ತಿ ಮಾತಾಡ್ದೆ ಅಂದ್ರೆ ಬೋಳಿ ಮಗನೇ ಬಂದು ಎದಿಗೆ ಓದಿದ್ದೇನೆ. ನನ್ನ ಅಂದ್ರೆ ಏನಂತ ತಿಳ್ಕೊಂಡಿದೀಯ ನೀನು? ಹೊಚ್ಚ ನಾಯಿ ಅನ್ಕೊಂಡಿದೀಯಾ? ನಿನಗೋಸ್ಕರ ನನ್ನ ಮಾಡ್ಕೊಂಡ ಗಂಡನಿಗೆ ವಂಚಿಸಿ ನನ್ನ ಗಂಡ ನೌಕರಿ ಕಳ್ಕೊಂಡ ಮೇಲೆ ನೀನು ಹಿಂದೆ ಓಡಿ ಬಂದೆ. ಆದ್ರೆ ಈಗ ನೀನು ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲೋ ಕತ್ತೆ. ಯಾಕೆ ಯಾಕೆ ಮಹೇಂದ್ರ, ಮರ್ತು ಬಿಟ್ಟಿಯಾ? ಈ ನನ್ನ ಯೌವನವನ್ನು ಉಂಡಿದ್ದು ಮರ್ತು ಬಿಟ್ಟಿಯಾ? ಮರೆತು ಹೋಗೋದು ಸ್ವಾಭಾವಿಕ ಮೀನಾಕ್ಷಿ. 10 ಮನೆಯ ಅನ್ನ ತಿನ್ನುವ ಭಿಕ್ಷಕನಿಗೆ ಯಾವ ಮನೆಯ ಅನ್ನಂತ ನೆನಪಿಟ್ಟುಕೊಳ್ಳಬೇಕು? ಅಂದ್ರೆ ನಿತ್ಯ ನನ್ನ ಗಂಡ ಉಣ್ಣುವ ಈ ಶೀಲದ ದೇಹ ನಾನು ಕೊಟ್ಟಿದ್ದು ತಪ್ಪೇ? ಅದನ್ನು ಮೊದಲು ನೀನು ತಿಳಿದುಕೊಳ್ಳಬೇಕಾಗಿತ್ತು ಮೀನಾಕ್ಷಿ. ನೋಡು ಮೀನಾಕ್ಷಿ, ಹಸಿದ ಹೊಟ್ಟೆಗೆ ಬಂದ ಭಿಕ್ಷುಕ ಹೆಣ್ಣಿನ ಯೌವನ ಬಯಸುವ ಕಾಮಕರೆಂದರೆ ಮನೆಯ ಮುಂದೆ ಹಸಿದ ಬಂದ ಹೊಟ್ಟೆಗಾಗಿ ಬರುವ ಭಿಕ್ಷಕರಂತೆ. ಹಸಿದ ಬಂದ ಹೊಟ್ಟೆಗಾಗಿ ಬರುವ ಭಿಕ್ಷುಕ ಬೇಕಾದ್ದು ಕೇಳುತ್ತಾನೆ, ಆದರೆ ಅವನಿಗೆ ಯಾವುದು ನೀಡಬೇಕು ಯಾವುದು ನೀಡಬಾರದು ಅನ್ನೋದು ಮೊದಲು ನೀನು ತಿಳಿದುಕೊಳ್ಳಬೇಕಾಗಿತ್ತು. ಆ ಮನೆಯ ಯಜಮಾನಿ ಧರ್ಮಿಯಂತೆ ಅದು ಬಿಟ್ಟು ಭಿಕ್ಷುಕ ಕೇಳಿದ ಮಾತ್ರಕ್ಕೆ ಕರುಣೆ ಎಂಬ ರೊಟ್ಟೆಯ ತುತ್ತು ನೀಡುವುದು ಬಿಟ್ಟು ದೇವರಿಗೆಂದು ಮೀಸಲಾಗಿಟ್ಟ ಹಾಲು ಎಂಬ ಶೀಲವನ್ನು ನೀಡಿದಾಗ ಅದು ಭಿಕ್ಷುಕನ ತಪ್ಪೆ? ನೋ, ನೆವರ್. ಅಂದಾಗ ಅದು ನೀಡಿದವ ತಪ್ಪು. ಈ ತಪ್ಪು ನನ್ನದೇನಿದೆ. ಈ ತಪ್ಪಿನ ಹೆಜ್ಜೆಯಲ್ಲಿ ನಮ್ಮಿಬ್ಬರದು ಪಾಲಿದೆ ಮಹೇಂದ್ರ. ಮೊದಲು ನೀ ನಮ್ಮ ಮನೆಗೆ ಬಂದಾಗ ಹಸಿದ ಅನ್ನಕ್ಕಾಗಿ ಬಂದಿರಲಿಲ್ಲ, ಕಾಮದ ಹಸಿವಿಗಾಗಿ ಬಂದಿದ್ದೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ದೇಹನ ನನಗೆ ಒಪ್ಪಿಸಿದೆ. ಯಾಕೆ ನನ್ನ ಮೇಲೆ ನಿನಗೆ ವಿಶ್ವಾಸವಿಲ್ವೇ? ನೋಡು, ನನ್ನ ಮೇಲೆ ನಿನ್ನ ನಂಬಿಕೆ ಅಷ್ಟೇ ಸಾಕು. ವಿಶ್ವಾಸ? ನಿನ್ನ ಮೇಲೆ ವಿಶ್ವಾಸ ಎಂಬುದು ನಿನ್ನ ಹೃದಯದಲ್ಲಿದೆಯಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ವಂಚಿಸಿ ನನ್ನಂತ ಪರಪುರುಷನ ಒಂದಿಗೆ ಸರಸವಾಡಿದ ನಿನ್ನಂತ ರಂಡಿಗೆ ಅವಿಶ್ವಾಸ ಇಡಬೇಕೆ? ಎಲ್ಲಿದೆ ನಿನ್ನ ಹತ್ರ ವಿಶ್ವಾಸ ಮೀನಾಕ್ಷಿ? ಮುತ್ತಿನಂತ ಅತ್ಯಮವಂದರ ಮಾತು ಕೇಳಲಾರದೆ ನನ್ನಂತ ಕತ್ತ ಕಾಮಕನ ಮಾತು ಕೇಳಿ ಮನೆ ಮುರುವುದೆಲ್ಲ ನಿನ್ನಂತ ದ್ರೋಹಿ ಮೇಲೆ ವಿಶ್ವಾಸ ಇಡಬೇಕೆ? ಎಲ್ಲಿದೆ ನಿನ್ನ ಹತ್ರ ವಿಶ್ವಾಸ ಮೀನಾಕ್ಷಿ? ಮಾಡಿಕೊಂಡ ಗಂಡನಿಗೆ ಕಷ್ಟವಿರುವಾಗ ಅವನ ಕೈ ಬಿಟ್ಟು
ಕೈ ಸುಖಕ್ಕಾಗಿ ನನ್ನಂತ ಕಾಮಕನ ಹಿಂದೆ ಓಡಿ ಬಂದಿರುವೆಯಲ್ಲ, ನನ್ನಂತ ಸೂಳಿ ಮೇಲೆ ವಿಶ್ವಾಸ ಇಡಬೇಕೆ? ನನ್ನ ಮೇಲೆ ವಿಶ್ವಾಸ ಇಟ್ಟು ತಾಳಿ ಕಟ್ಟುವುದೇನು? ಎಲ್ಲವ ತಿನ್ನುವ ನಾಯಿಯ ಕೋಳಿಗೆ ಲಿಂಗ ಕಟ್ಟುವುದೇನು? ಎರಡೂ ಒಂದೇ. ಅರಿತು ಬಿಡು ಮೀನಾಕ್ಷಿ ಈ ಮಹೇಂದ್ರನನ್ನು. ಬಚ್ಚ ಬಾಯಿನ ಬಾಯಿಗೆ ಬಂದಂತೆ ಮಾತಾಡಿದೆ ಆದ್ರೆ ನಿನ್ನ ನಾಲ್ಗಿನ ಕತ್ತರಿಸೋ ರಾಕ್ಷಸಿ ಆಗ್ಬೇಕಾಗುತ್ತೆ. ಯಾಕೆ ಮಹೇಂದ್ರ, ನೀನಾಡ್ದ ಮಾತನ್ನ ಮರೆತು ಬಿಟ್ಟಿಯಾ? ಎಲ್ಲಿ ಹೋದವ ನಿನ್ನ ಮೋಹದ ಮಾತುಗಳು? ಮೀನಾಕ್ಷಿ, ನಿನ್ನ ಯೌವನ ಉಂಡಾಗಲೇ ಸೊಟ್ಟು ಹೋದವೋ ಸುಡುಗಾರದಲ್ಲಿ ನೀನು ಆಡಿದ ಮಾತುಗಳು. ಹೆಣ್ಣಿನ ಧರ್ಮವನ್ನು ಧಿಕ್ಕರಿಸಿ ಪರ ಪುರುಷನ ತೆಕ್ಕೆಯಲ್ಲಿ ಅಪ್ಪಿಕೊಂಡಾಗಲೇ ನಾನು ಅರ್ಥ ಮಾಡಿಕೊಂಡೆ, ನೀನು ಬದುಕು ಮಾಡುವ ಹೆಣ್ಣಲ್ಲ, ಒಂದು ಹಾದರದ ಹೆಣ್ಣು ಎಂದು. ಮೀನಾಕ್ಷಿ, ಮನೆಯಲ್ಲಿ ತಿನ್ನಲು ತುಪ್ಪವಿರುವಾಗ ಪಕ್ಕದ ಮನೆ ಹಾಲಿಗೆ ಆಸೆ ಪಡಬಾರದು. ಮಾತಾಡೋ ಮಾತಾಡೋ ಮಾತಾಡೋ, ಬೇಕಾದಂಗ ಮಾತಾಡು, ನಾನೇನು ಬೇಜಾರಾಗೋದಿಲ್ಲ. ನೋಡು, ನಿನ್ನಿಂದ ನನ್ನ ಬಾಳು ಹಾಳಾಗಿ ಹೋಗಿದೆ. ಕೊನೆ ಪಕ್ಷ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟದಿದ್ರು ಪರವಾಗಿಲ್ಲ. ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಸಿದ್ಧ ಇದೆಯಾ ನೀನು? ಹಳಸಿದ ಅನ್ನವನ್ನು ತಿನ್ನಲು ಯಾರಾದರೂ ಮನಸ್ಸು ಮಾಡಬಹುದೇ? ಹಾವಿರುವ ಹುತ್ತಿನ ಮೇಲೆ ಯಾರಾದರೂ ಹೋಗಿ ಮಲಗಬಹುದೇ? ಉರಿಯುವ ಚಂಡವನ್ನು ಯಾರಾದರೂ ತಲೆಯ ಮೇಲೆ ಹಾಕಿಕೊಳ್ಳಬಹುದೇ? ಇವು ಎಲ್ಲವೂ ಅಪಾಯಕ್ಕೆ ಮೂಲ ಅಲ್ವಾ? ಅದಕ್ಕಾಗಿ ನಿನ್ನ ಎಲ್ಲೇ ಬಿಟ್ಟು ಹೋಗೋದು ಲೇಸು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇನೆ. ಅಂದ್ರೆ ನನ್ನ ಗತಿ ನೀರಿನ ಮೇಲೆ ಬದುಕುವ ನಾಯಿಯಾಗು. ನಿನ್ನ ಬಾಳ ನೋಡಾದರೂ ಮುಂದೆ ಕೆಲವು ಹೆಣ್ಣಿಗಾದರೂ ಬುದ್ಧಿ ಬರಲಿ. ಒಂದು ವೇಳೆ ನಿನ್ನೊಂದಿಗೆ ಇದ್ದು ನಾನು ಬಾಳಿದರೆ ಈ ಪಾಠ ಯಾರಾದರೂ ಕಲಿಯಬಹುದು. ಅದಕ್ಕಾಗಿ ನಿನ್ನ ಇಲ್ಲೇ ಬಿಟ್ಟು ಹೋಗೋದು ಉತ್ತಮ ಅಂತ ತೀರ್ಪು ತೆಗೆದುಕೊಂಡಿದ್ದೇನೆ. ಹೋಗ ಹೋಗ, ಎಲ್ಲಾದ್ರೂ ಹೋಗ, ನನಗೇನು ಅಭ್ಯಂತರ ಇಲ್ಲ. ಆದ್ರೆ ನಾನು ಬಿಟ್ಟು ಹೋಗ್ತೀಯಾ? ಹುಚ್ಚ, ಕದ್ದು ಕಾಮ ಕ್ರೀಡೆ ಆಡುವ ಈ ಕಾಮದಾಟದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಕಳ್ಳರು ತಾನೆ. ನನಗೊಬ್ಬಕಿಗೆ ಯಾಕೆ ಶಿಕ್ಷೆ ಆಗ್ಬೇಕಪ್ಪ? ನಿನಗೂ ಆಗಬೇಕಿಲ್ಲ. ಇದೇ ನನ್ನ ತೀರ್ಪು. ಯಾವುದು ನಿನ್ನ ತೀರ್ಪು? ಒಂದು, ನನ್ನ ಕೊರಳಿಗೆ ನೀನು ಮಾಂಗಲ್ಯ ಕಟ್ಟುತ್ತೀಯೋ ಇಲ್ಲ ನನ್ನ ಕೈಯಾಗ ಸಿಕ್ಕ ಸಾಯ್ತೀಯೋ? ಎರಡರಲ್ಲಿ ಒಂದು ನಿನ್ನ ನಿರ್ಧಾರ ಆಗ್ಲಿದೆ. ಅಂದರೆ ನನ್ನನ್ನು ಗುಂಡಿಟ್ಟು ಕೊಲೆ ಮಾಡುವಷ್ಟು ಧೈರ್ಯ ನಿನ್ನಲ್ಲಿ ತುಂಬಿಕೊಂಡೆಯಾ? ಯಾಕೆ ಬರಬಾರದು ಧೈರ್ಯ? ಕೆಟ್ಟದನ್ನ ಸುಟ್ಟು ಹಾಕುವ ಧೈರ್ಯ ಎಲ್ರಿಗೂ ಬರ್ತಂದ್ಮೇಲೆ ನನಗೆ ಯಾಕೆ ಬರಬಾರದು? ಈಗ ಹೇಳು, ಕೊರಳಿಗೆ ತಾಳಿ ಕಟ್ತೀಯೋ ಏನೋ ಸತ್ ಹೋಗ್ತೀಯೋ? ಹೇ ಮುಚ್ಚು ಬಾಯಿ. ಗಂಡು ಜಾತಿಯನ್ನು ಬಂಡತನದಿಂದ ಬೊಗಳಬೇಡ. ಗಂಡನನ್ನು ಬಿಟ್ಟು ಮೆಂಡನೊಂದಿಗೆ ಸರಸವಾಡದ ನಿಂತ ರಂಡಿಗೆ ಇಷ್ಟೊಂದು ಭದ್ರವಾದ ಬುದ್ಧಿ ಇರಬೇಕಾದರೆ ಹೆಣ್ಣಂತ ಹೆಣ್ಣನ್ನು ಇಟ್ಟು ಆಳುವ ಈ ಗಂಡದೆಯ ಗೊಂಡಿಗಿರುವ ಈ ಗಂಡಸಿನ ಧೈರ್ಯ ನೀನೇನಾದರೂ ಬಲ್ಲೆಯಾ? ಬಚ್ಚ ಬಾಯ್, ರಂಡೆ ಮುಂಡೆ ಅಂತ ಮಾತಾಡಿದ್ದೆ ಆದ್ರೆ ನಿನ್ನ ರುಂಡ ಕತ್ತರಿಸಿ ರಕ್ತ ಕುಡಿಬೇಕಾಗುತ್ತೆ. ಇರು, ನೀನು ನಿಜವಾಗ್ಲು ನಿಮ್ಮ ಅಪ್ಪ ಹುಟ್ಟಿದ ಮಗನ ಆಗಿದ್ರ, ನಿಮ್ಮ ತಾಯಿ ಎದೆ ಹಾಲ ನೀರು ಕೊಡ್ತಿದ್ದು ನಿಜ ಆಗಿದ್ರ ನಾನೀಗ ಒಂದು ಗೆರೆ ಹೊಡಿತೀನಿ. ಓಯ್, ಇಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲೇನು ನೋಡ್ತಿ? ನೀನು ಖರೇನ ಗಂಡು ಸಾಗಿದ್ರು ಈ ಗೇರಿ ದಾಟ್ ಹೋಗಿ ನೋಡೋಣ. ಮೀನಾಕ್ಷಿ, ನಿನ್ನಂತ ಹೆಣ್ಣಿನ ಸವಾಲು ಜಯ ಗಳಿಸದೆ ಹೋದರೆ ನನ್ನಂತ ಗಂಡು ಜಾತಿಗೆ ಅವಮಾನ.
ಕ್ಷಣಾರ್ಥದಲ್ಲಿ ನೀನು ಹಾಕಿದ ಗೆರೆ ದಾಟಿ ಹೋಗದಿದ್ದರೆ ನಮ್ಮಪ್ಪನ ಮಗನೇ ಅಲ್ಲ. ನನ್ನ ಮಾತು ಕೇಳು ಬೇಡ ಮಹೇಂದ್ರ, ನನ್ನ ಮಾತು ಕೇಳು, ನನ್ನ ಗುಂಡು ಹಾರಿಸ್ಬಿಡ್ತೀನಿ. ಬೇಡ, ನನ್ನ ಮಾತು ಕೇಳು, ಹೋಗಬೇಡ ಪ್ಲೀಸ್, ನನ್ನ ಮಾತು ಕೇಳು. ಎಂತ ಬೆದರಿಕೆಗೆ ಹೆದರುವ ಹೇಳಿ ನಾನಲ್ಲ. ಬೇಡ, ನನ್ನ ಮಾತು ಕೇಳು. ಏಯ್ ನೀಚ! ಮೀನಾಕ್ಷಿ, ಇದು ನಿನ್ನ ಧೈರ್ಯ ಅಲ್ಲ, ಇದು ಮೋಸ ಮೋಸ. ಮೋಸ ಮಾಡಿದ್ರಿ ಮೋಸ ಮಾಡ್ಲೇಬೇಕಲ್ವ? ಈಗ ನೋಡಲೆ, ನಾನು ನಮ್ಮ ಅಪ್ಪಗೆ ಹುಟ್ಟಿದವಳ, ಈ ಗೇರಿನ ನಾ ಹೆಂಗ ದಾಟ್ ಹೋಗ್ತೀನಿ ನೋಡ. ಸಾಧ್ಯವಿಲ್ಲ ಮೀನಾಕ್ಷಿ, ನಿನ್ನ ಪ್ರತಿಜ್ಞೆ ಪೂರೈಸಲು ಸಾಧ್ಯವಿಲ್ಲ. ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಹೋಗಲೇಬೇಕು.